IPL ನಲ್ಲಿ ಇಷ್ಟು ಪಂದ್ಯಗಳದ್ದೇ ಒಂದು ಲೆಕ್ಕ, ಇನ್ಮುಂದಿನ ಪಂದ್ಯಗಳದ್ದೇ ಮತ್ತೊಂದು ಲೆಕ್ಕ. ಯಾಕಂದ್ರೆ ಆಲ್ರೆಡಿ ಈಗ ಮಿಡಲ್ ಆಫ್ ದಿ ಟೂರ್ನಮೆಂಟ್ ನಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಎಲ್ಲಾ ತಂಡಗಳು ಕೂಡ ಲೀಗ್ ಹಂತದಲ್ಲಿ 7 ಪಂದ್ಯಗಳನ್ನ ಕಂಪ್ಲೀಟ್ ಮಾಡಿವೆ. ಸೊ ಮುಂದಿನ ಒಂದೊಂದು ಪಂದ್ಯಗಳು ಕೂಡ ಪ್ಲೇ ಆಫ್ ರೇಸ್ ನಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡುತ್ತವೆ. ಫಸ್ಟ್ ಹಾಫ್ ನಲ್ಲಿ ಆಲ್ರೆಡಿ ಕೆಲವರು ಡಾಮಿನೇಟ್ ಮಾಡಿ ಟಾಪ್ ಅಲ್ಲಿದ್ರೆ ಇನ್ನು ಕೆಲವರು ಬಾಟಮ್ ನಲ್ಲಿದ್ದಾರೆ. ಹಾಗಾದ್ರೆ ಈ ಸೀಸನ್ ನಲ್ಲಿ ಯಾರೆಲ್ಲ ಪ್ಲೇ ಆಫ್ ಗೆ ಹತ್ತಿರ ಇದ್ದಾರೆ, ಯಾರು ಕ್ರೂಷಿಯಲ್ ಸ್ಟೇಜ್ ನಲ್ಲಿದ್ದಾರೆ, RCB ತಂಡ ಇನ್ನೆಷ್ಟು ಪಂದ್ಯಗಳನ್ನ ಗೆಲ್ಲಬೇಕು, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ IPL ಸೀಸನ್ ಅಲ್ಲಿ ಈವರೆಗೂ ಒಂದು ಪಂದ್ಯವನ್ನ ಸೋಲದೆ ಇರುವಂತ ಏಕೈಕ ತಂಡ ಅಂದ್ರೆ ಅದು ಪಂಜಾಬ್ ಕಿಂಗ್ಸ್. KKR ವಿರುದ್ಧ ಪಂದ್ಯ ಮಳೆಗೆ ರದ್ದಾಗಿದ್ದು ಬಿಟ್ರೆ ಉಳಿದೆಲ್ಲಾ ಪಂದ್ಯಗಳಲ್ಲೂ ಕೂಡ ವಿನ್ ಆಗಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂಡ್ ಪ್ಲೇ ಆಫ್ ಗೆ ಹತ್ತಿರದಲ್ಲೇ ಇದ್ದಾರೆ. ಹಾಗೆ ಈ ಸೀಸನ್ ಅಲ್ಲಿ ತೀರಾ ಕಳಪೆ ಪ್ರದರ್ಶನ ನೀಡಿರುವಂತಹ ತಂಡ ಅಂದ್ರೆ ಅದು ಕೋಲ್ಕತ್ತಾ ನೈಟ್ ರೈಡರ್ಸ್. 7 ಪಂದ್ಯಗಳ ಪೈಕಿ ಗೆದ್ದಿರೋದು ಒಂದೇ ಒಂದು ಪಂದ್ಯ ಮಾತ್ರ. ಹೀಗಿದ್ರು ಸದ್ಯಕ್ಕಂತೂ ಎಲ್ಲಾ ತಂಡಗಳಿಗೂ ಕೂಡ ಪ್ಲೇ ಆಫ್ ದಾರಿ ಇದೆ. ಆದ್ರೆ ಕೆಲವರು ಹತ್ತಿರದಲ್ಲೇ ಇದ್ರೆ ಇನ್ನು ಕೆಲವರು ದೂರ ಇದ್ದಾರೆ. ಸೊ ಮೊದಲಿಗೆ ಎಷ್ಟು ಅಂಕಗಳನ್ನ ಪಡೆದ್ರೆ ಪ್ಲೇ ಆಫ್ ಹಾದಿ ಸುಗಮ ಆಗುತ್ತೆ ಅನ್ನೋದನ್ನ ನೋಡೋಣ. 20 ಅಂಕ ಪಡೆದ್ರೆ ಟಾಪ್ 2, 16 ಅಂಕ ಪಡೆದ್ರೆ ಪ್ಲೇ ಆಫ್ ಫಿಕ್ಸ್. ಟಾಪ್ 4 ನಲ್ಲಿ ಸ್ಥಾನ ಪಡೆಯೋದು ತಂಡಗಳಿಗೆ ಎಷ್ಟು ಮುಖ್ಯನೋ ಟಾಪ್ 1 ಹಾಗೆ ಟಾಪ್ 2 ನಲ್ಲಿ ಸ್ಥಾನ ಪಡೆಯೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಟಾಪ್ 2 ನಲ್ಲಿ ಇದ್ದವರಿಗೆ ಅಡ್ವಾಂಟೇಜ್ ಇದೆ. ಗೆದ್ದವರು ಸೀದಾ ಡೈರೆಕ್ಟ್ ಆಗಿ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾರೆ. ಸೋತ್ರೆ ಮತ್ತೊಂದು ಅವಕಾಶ ಕೂಡ ಇರುತ್ತೆ. ಆದ್ರೆ 3 ಮತ್ತು 4ನೇ ಸ್ಥಾನದಲ್ಲಿದ್ದವರಿಗೆ ಗೆದ್ರೆ ಕ್ವಾಲಿಫೈಯರ್ 2 ಆಡಿ ಮತ್ತೆ ಆನಂತರ ಫೈನಲ್ಗೆ ಹೋಗ್ಬೇಕು. ಅಕಸ್ಮಾತ್ ಸೋತ್ರೆ ಟೂರ್ನಿಗೆ ಗುಡ್ ಬೈ ಹೇಳಬೇಕು. ಹೀಗಾಗಿ ಬೆಸ್ಟ್ ಆಪ್ಷನ್ ಅಂದ್ರೆ ಟಾಪ್ 2 ನಲ್ಲಿ ಅವಕಾಶವನ್ನ ಪಡೆಯೋದು. ಸೊ ಈಗ ನಂಬರ್ 1 ಅಥವಾ 2 ನಲ್ಲಿ ಇರಬೇಕು ಅಂದ್ರೆ 18 ಅಥವಾ 20 ಅಂಕಗಳನ್ನ ಪಡೆದ್ರೆ ಪಕ್ಕ ಕ್ವಾಲಿಫೈಯರ್ 1 ನಲ್ಲಿ ಅಥವಾ 2 ನಲ್ಲಿ ಇರ್ತಾರೆ. ಇಲ್ಲ 16 ಅಂಕ ಪಡೆದ್ರೆ ಪ್ಲೇ ಆಫ್ ಅಂತೂ ಇರುತ್ತೆ. ಆದ್ರೆ ಈಕ್ವಲ್ ಆದಾಗ ಬೇರೆ ತಂಡಗಳ ನೆಟ್ ರನ್ ರೇಟ್ ಅನ್ನು ಕೂಡ ಮ್ಯಾಟರ್ ಆಗುತ್ತೆ. 14 ಅಂಕ ಇದ್ರೆ ಸೆಲೆಕ್ಟ್ ಆಗೋದಂತೂ ತೀರಾ ಕಷ್ಟ. ಸಮ್ ಟೈಮ್ಸ್ ಮಾತ್ರ ಅದು ಸಾಧ್ಯವಾಗುತ್ತೆ. ಸೊ ಉಳಿದ ತಂಡಗಳ ನೆಟ್ ರನ್ ರೇಟ್ ಮೇಲೆ ಆಗ ಡಿಪೆಂಡ್ ಆಗ್ಬೇಕಾಗತ್ತೆ. ಬಟ್ ಅದು ಕೂಡ ಕನ್ಫರ್ಮ್ ಇರೋದಿಲ್ಲ. ಕಳೆದ 4 ವರ್ಷಗಳ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಅಂದ್ರೆ ಪ್ಲೇ ಆಫ್ ನಲ್ಲಿ ಯಾರೆಲ್ಲ ಎಷ್ಟು ಅಂಕಗಳನ್ನ ಪಡೆದು ಸೊ ಪ್ಲೇ ಆಫ್ ಗೆ ಎಂಟರ್ ಆಗಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ 2022ರ ಸ್ಟಾರ್ಟ್ಸ್ ಅನ್ನ ನೋಡಿದಾಗ ಸೊ 2022ರಲ್ಲಿ 16, 18, 18 ಹಾಗೆ 20 ಅಂಕಗಳನ್ನ ಪಡೆದಿದ್ದಂತ 4 ತಂಡಗಳು ಪ್ಲೇ ಆಫ್ ಗೆ ಎಂಟ್ರಿಯನ್ನ ಕೊಟ್ಟಿದ್ವು. ಹಾಗೆ 2023ರಲ್ಲಿ 16, 17, 17 ಹಾಗೆ 20 ಅಂಕಗಳೊಂದಿಗೆ 4 ತಂಡಗಳು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ವು. ಇನ್ನು 2024ರ ಸೀಸನ್ ಅಲ್ಲಿ 14, 17, 17, 20 ಅಂಕಗಳನ್ನ ಪಡೆದ ತಂಡಗಳು ಪ್ಲೇ ಆಫ್ ಗೆ ಏರಿದ್ವು. 2024ರ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ 4 ತಂಡಗಳು 14 ಅಂಕಗಳನ್ನ ಪಡೆದಿದ್ವು. ಹಾಗೆ 4ನೇ ಸ್ಥಾನಕ್ಕಾಗಿ ರೇಸ್ ನಲ್ಲಿದ್ವು. ಆದ್ರೆ ನೆಟ್ ರನ್ ರೇಟ್ ಆಧಾರದಲ್ಲಿ RCB ತಂಡ ಆಗ 4ನೇ ತಂಡವಾಗಿ ಅವಕಾಶವನ್ನ ಪಡ್ಕೊಂಡಿತ್ತು. ಇನ್ನು 2025 ಅಂದ್ರೆ ಕಳೆದ ವರ್ಷ ಪಂಜಾಬ್ ಹಾಗೆ ಬೆಂಗಳೂರು ತಲಾ 19 ಅಂಕಗಳೊಂದಿಗೆ ಟಾಪ್ 2 ನಲ್ಲಿ ಸ್ಥಾನ ಪಡೆದಿದ್ವು. ಅಂಡ್ GT 18 ಹಾಗೆ MI 16 ಅಂಕಗಳೊಂದಿಗೆ ಅರ್ಹತೆಯನ್ನ ಪಡ್ಕೊಂಡಿದ್ವು. ಸೊ ಅಲ್ಲಿಗೆ ಕಳೆದ 4 ವರ್ಷಗಳಲ್ಲಿ 16 ಅಂಕಗಳನ್ನ ಪಡೆದವರು ಅಥವಾ ಅದಕ್ಕಿಂತ ಮೇಲೆ ಅಂಕವನ್ನು ಪಡೆದವರು ಪ್ಲೇ ಆಫ್ ಗೆ ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಕಳೆದ 4 ಸೀಸನ್ ಅಲ್ಲಿ 16 ಅಂಕ ಪಡೆದ ಪ್ರತಿ ತಂಡ ಕೂಡ ಪ್ಲೇ ಆಫ್ ಗೆ ಬಂದಿದೆ. 2024ರಲ್ಲಿ ಮಾತ್ರ RCB ತಂಡ 14 ಅಂಕಗಳೊಂದಿಗೆ 4ನೇ ತಂಡವಾಗಿ ಬಂದಿದೆ. ಹಾಗಾದ್ರೆ ಈ ಸೀಸನ್ ಅಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಸೊ 16 ಅಂಕಗಳನ್ನ ಪಡೆಯೋಕೆ ಎಷ್ಟು ಪಂದ್ಯಗಳನ್ನ ಗೆಲ್ಲಬೇಕಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯಕ್ಕೆ ಈಗಿರುವಂತ ಪಾಯಿಂಟ್ಸ್ ಟೇಬಲ್ ನ ಪ್ರಕಾರ ನಂಬರ್ 1 ಸ್ಥಾನದಲ್ಲಿ ಪಂಜಾಬ್ ತಂಡ ಇದೆ. ಸೊ ಅವರು ಈ ಸೀಸನ್ ಅಲ್ಲಿ ಈವರೆಗೆ 6 ಪಂದ್ಯಗಳನ್ನ ಆಡಿದ್ದಾರೆ. ಇನ್ನು ಫಸ್ಟ್ ಹಾಫ್ ಕಂಪ್ಲೀಟ್ ಆಗೋಕೆ ಇನ್ನೂ ಒಂದು ಪಂದ್ಯ ಅವರಿಗೆ ಬಾಕಿ ಇದೆ. ಸೊ 6 ಪಂದ್ಯಗಳ ಪೈಕಿ 5ರಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಹಾಗೆ ಒಂದು ಪಂದ್ಯ ಮಳೆಯಿಂದ ರದ್ದಾಗಿದೆ. ಸೊ ಟೋಟಲ್ ಆಗಿ ಅವರು ಎಲ್ಲಾ ಪಂದ್ಯಗಳಲ್ಲೂ ಕೂಡ ವಿನ್ ಆದಂತೆ ಲೆಕ್ಕ. ಜೊತೆಗೆ ಯಾವುದೇ ಪಂದ್ಯವನ್ನ ಸೋತಿಲ್ಲ. ಹೀಗಾಗಿ ಟೋಟಲ್ ಆಗಿ 11 ಅಂಕಗಳೊಂದಿಗೆ ಈಗ ಟಾಪ್ 1 ಪ್ಲೇಸ್ ನಲ್ಲಿದ್ದಾರೆ. ಜೊತೆಗೆ ಇನ್ನು ನೆಕ್ಸ್ಟ್ ಸೆಕೆಂಡ್ ಹಾಫ್ ನಲ್ಲಿ 3 ಪಂದ್ಯಗಳನ್ನ ಗೆದ್ದುಕೊಂಡ್ರು ಕೂಡ ಅವರು ಪ್ಲೇ ಆಫ್ ಹೋಗೋದು ಗ್ಯಾರಂಟಿ ಇರುತ್ತೆ. ಅಂದ್ರೆ 16 ಅಂಕಗಳು ಆಗುತ್ತೆ, 17 ಅಂಕಗಳಾಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಅವ್ರದ್ದು 11 ಅಂಕ ಇರೋದ್ರಿಂದ 3 ಪಂದ್ಯಗಳನ್ನ ಗೆದ್ರೆ ಪ್ಲಸ್ 6 ಸೇರಿ 17 ಅಂಕಗಳೊಂದಿಗೆ ಪ್ಲೇ ಆಫ್ ಅಂತೂ ಹೋಗ್ತಾರೆ. ಅಥವಾ ಅವರು ಈಗ ನೆಕ್ಸ್ಟ್ ಏನಿದೆ ಅವ್ರಿಗೆ ಫಸ್ಟ್ ಹಾಫ್ ನ 1 ಪಂದ್ಯ, ಸೆಕೆಂಡ್ ಹಾಫ್ ನ 7 ಪಂದ್ಯ ಸೇರಿ ಟೋಟಲ್ ಆಗಿ 8 ಪಂದ್ಯಗಳ ಪೈಕಿ
ಇನ್ನು 4 ಅಥವಾ 5 ಪಂದ್ಯಗಳನ್ನ ಗೆದ್ರೆ ಡೈರೆಕ್ಟ್ ಅವರು ಟಾಪ್ 1 ಅಥವಾ ಟಾಪ್ 2 ನಲ್ಲಿ ಅವಕಾಶವನ್ನ ಪಡೆಯುವಂತ ಸಾಧ್ಯತೆಗಳು ಅವರಿಗೆ ಜಾಸ್ತಿ ಇರುತ್ತೆ. ಇನ್ನು ಪ್ರಸ್ತುತ ನಂಬರ್ 2 ನಲ್ಲಿ ರಾಜಸ್ಥಾನ ತಂಡ ಇದೆ. ಅವರು 7 ಪಂದ್ಯಗಳನ್ನ ಆಡಿದ್ದಾರೆ ಆಲ್ರೆಡಿ. ಫಸ್ಟ್ ಹಾಫ್ ಅವರಿಗೆ ಕಂಪ್ಲೀಟ್ ಆಗಿದೆ. ಸೊ 5 ಪಂದ್ಯಗಳನ್ನ ಗೆದ್ದು 10 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಜೊತೆಗೆ ನೆಕ್ಸ್ಟ್ ಅವರು ಪ್ಲೇ ಆಫ್ ಹೋಗ್ಬೇಕು ಅಂತಂದ್ರೆ 3 ಪಂದ್ಯಗಳನ್ನ ಗೆದ್ದುಕೊಂಡ್ರೆ ಸಾಕು 16 ಅಂಕವನ್ನ ಪಡೆದಂಗ ಆಗುತ್ತೆ. ಸೊ ಅವರು ಸ್ವಲ್ಪ ಈಸಿ ಇದ್ದಾರೆ, ಹತ್ರ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಸದ್ಯಕ್ಕೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೆ. ಸೊ ಫಸ್ಟ್ ಹಾಫ್ ನಲ್ಲಿ ಇನ್ನೂ ಒಂದು ಪಂದ್ಯ ಅವರಿಗೆ ಬಾಕಿ ಇದೆ ಇವತ್ತು ಗುಜರಾತ್ ವಿರುದ್ಧ. ಸೊ ಆ ಪಂದ್ಯವನ್ನು ಗೆದ್ರೆ 10 ಅಂಕ ಆಗುತ್ತೆ. ಈಗ ಪ್ರಸ್ತುತ ಬೆಂಗಳೂರು ತಂಡ 6 ಪಂದ್ಯಗಳನ್ನ ಆಡಿದ್ದು ಅದರಲ್ಲಿ 4ರಲ್ಲಿ ಗೆದ್ದು 8 ಅಂಕಗಳನ್ನ ಪಡೆದಿದೆ. ಸೊ ಈಗ RCB ತಂಡ ಪ್ಲೇ ಆಫ್ಗೆ ಅರ್ಹತೆಯನ್ನು ಪಡಿಬೇಕು ಅಂತಂದ್ರೆ ಮುಂದಿನ 4 ಪಂದ್ಯಗಳನ್ನ ಗೆಲ್ಲಬೇಕಾಗುತ್ತೆ. ಸೊ ಸೆಕೆಂಡ್ ಹಾಫ್ ನಲ್ಲಿ ತುಂಬಾ ಏನು ಕ್ರೂಷಿಯಲ್ ಅಂತ ಇಲ್ಲ, ಜಸ್ಟ್ ಅಥವಾ 1 ಅಥವಾ 2 ಲಾಸ್ ಆದ್ರೂ ಇಟ್ಸ್ ಓಕೆ ಅನ್ನೋ ತರ ಗೆದ್ದುಕೊಂಡು ಹೋದ್ರು ಅವರು ಪ್ಲೇ ಆಫ್ಗೆ ಬರೋದು ಕನ್ಫರ್ಮ್ ಇದೆ. ಸೊ ಇಲ್ಲಿ 16 ಅಂಕ ಆಗ್ಬೇಕು ಅಂದ್ರೆ RCB ನ 4 ಪಂದ್ಯಗಳನ್ನ ಗೆಲ್ಲಬೇಕಾಗುತ್ತೆ. ಇನ್ನು 4ನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಇದೆ. ಫಸ್ಟ್ ಹಾಫ್ ನಲ್ಲಿ ಎಲ್ಲಾ ಪಂದ್ಯಗಳನ್ನ ಆಡಿ ಮುಗಿಸಿದ್ದಾರೆ. ಜೊತೆಗೆ 7 ಪಂದ್ಯಗಳನ್ನ ಆಡಿದ್ದು ಅದರಲ್ಲಿ 4ರಲ್ಲಿ ಗೆದ್ದಿದ್ದಾರೆ. ಹಾಗೆ 8 ಅಂಕಗಳೊಂದಿಗೆ ಪ್ರಸ್ತುತ ಈಗ 4ನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ ಅವರು ಪ್ಲೇ ಆಫ್ ಹೋಗ್ಬೇಕು, 16 ಅಂಕ ಆಗ್ಬೇಕು ಅಂತಂದ್ರೆ ಸೊ ಮುಂದಿನ 4 ಪಂದ್ಯಗಳನ್ನ ಗೆಲ್ಲಬೇಕಿದೆ. ಸೊ ಇದು ಹೈದರಾಬಾದ್ ತಂಡದ ಸ್ಟಾರ್ಟ್ಸ್ ಆಗುತ್ತೆ. ನೆಕ್ಸ್ಟ್ ನಂಬರ್ 5 ನಲ್ಲಿ ಚೆನ್ನೈ ತಂಡ ಇದೆ. ಸೊ ಅವರು ನಿನ್ನೆಯ ಪಂದ್ಯದಲ್ಲಿ ಗೆಲ್ಲೋ ಮೂಲಕ ಈಗ ಟಾಪ್ 5ಗೆ ಬಂದಿದ್ದಾರೆ. 7 ಪಂದ್ಯಗಳ ಪೈಕಿ 3ರಲ್ಲಿ ಗೆದ್ದು 6 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಅವ್ರದ್ದು 16 ಅಂಕಗಳನ್ನ ಪಡಿಬೇಕು ಅಂತಂದ್ರೆ ಸೊ ಮುಂದಿನ 5 ಪಂದ್ಯಗಳನ್ನ ಗೆಲ್ಲಬೇಕಾಗುತ್ತೆ. ಅಂದ್ರೆ 7 ಪಂದ್ಯಗಳಿದೆ ನೆಕ್ಸ್ಟ್ ಅವರಿಗೆ. ಸೆಕೆಂಡ್ ಹಾಫ್ ನಲ್ಲಿ 7ರ ಪೈಕಿ ಮಿನಿಮಮ್ 5 ಆದ್ರೂ ಗೆಲ್ಲೇಬೇಕಿದೆ ಚೆನ್ನೈ ತಂಡ. ಸೊ ಅವ್ರು ಸ್ವಲ್ಪ ಪ್ರೆಷರ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಇನ್ನು ನಂಬರ್ 6 ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದೆ. ನಂಬರ್ 6 ಅಲ್ಲಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಫಸ್ಟ್ ಹಾಫ್ ನಲ್ಲಿ ಇನ್ನೂ ಒಂದು ಪಂದ್ಯ ಇದೆ. ಅಂದ್ರೆ 7 ಪಂದ್ಯಗಳ ಪೈಕಿ ಇನ್ನೊಂದು ಪಂದ್ಯ ಬಾಕಿ ಇದೆ. ಪ್ರಸ್ತುತ 6 ಪಂದ್ಯಗಳನ್ನ ಆಡಿದ್ದು 3ರಲ್ಲಿ ಗೆದ್ದಿದ್ದಾರೆ. ಜೊತೆಗೆ 3ರಲ್ಲಿ ಸೋತಿದ್ದಾರೆ. ಒಟ್ಟು 6 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ ಅವರು ಪ್ಲೇ ಆಫ್ ಹೋಗ್ಬೇಕು ಅಂತಂದ್ರೆ ಉಳಿದಿರುವಂತ 8 ಪಂದ್ಯಗಳ ಪೈಕಿ ಮಿನಿಮಮ್ ಅಂದ್ರೂ 5 ಮ್ಯಾಚ್ ಅನ್ನ ಗೆಲ್ಲೇಬೇಕಿದೆ. ಸೊ 6 ಮ್ಯಾಚ್ ಗೆದ್ರು ಕೂಡ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾರೆ. ಬಟ್ ಮಿನಿಮಮ್ 5 ಪಂದ್ಯಗಳನ್ನ ಗೆಲ್ಲಬೇಕಾಗುತ್ತೆ. ಸೊ ನೆಕ್ಸ್ಟ್ 7ನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಇದೆ. ಸದ್ಯ ಅವರು ಕೂಡ ಲೀಗ್ ಹಂತದಲ್ಲಿ ಫಸ್ಟ್ ಹಾಫ್ ನಲ್ಲಿ ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಪ್ರಸ್ತುತ 6 ಪಂದ್ಯಗಳನ್ನ ಆಡಿ 3ರಲ್ಲಿ ಗೆದ್ದು 6 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದ್ದಾರೆ. ಸೊ ನೆಕ್ಸ್ಟ್ ಅವರು ಪ್ಲೇ ಆಫ್ಗೆ ಹೋಗಬೇಕು, 16 ಅಂಕಗಳನ್ನ ಪಡಿಬೇಕು ಅಂತಂದ್ರೆ ಸೆಕೆಂಡ್ ಹಾಫ್ ನಲ್ಲಿ ಕೂಡ 5 ಪಂದ್ಯಗಳನ್ನ ಗೆಲ್ಲಬೇಕಾಗುತ್ತೆ. ಸೊ ಇದು ಗುಜರಾತ್ನ ಸ್ಟಾಟ್ಸ್. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ತಂಡ. ಸೊ IPL ನಲ್ಲಿ 5 ಬಾರಿಯ ಚಾಂಪಿಯನ್ ಆಗಿರುವಂತಹ ಮುಂಬೈ ತಂಡ ಈ ಸಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಕಾಣಿಸ್ತಾ ಇದೆ. ಸೊ ಅದು ಕೂಡ ಚೆನ್ನೈ ವಿರುದ್ಧದ ಪಂದ್ಯದಲ್ಲಂತೂ ಕೂಡ IPL ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮಾರ್ಜಿನ್ ಇಂದ ಸೋಲನ್ನ ಕಂಡಿದ್ದಾರೆ. ಸೊ ಇದು ಮುಂಬೈಗೆ ಹೀನಾಯ ಸೋಲಾಗುತ್ತೆ. ಪ್ರಸ್ತುತ ಈ ಸೀಸನ್ ಅಲ್ಲಿ ಫಸ್ಟ್ ಹಾಫ್ ನಲ್ಲಿ ಎಲ್ಲಾ ಪಂದ್ಯಗಳನ್ನ ಆಡಿ ಮುಗಿಸಿದ್ದಾರೆ. 7 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನ ಮಾತ್ರ ಗೆದ್ದು 4 ಅಂಕಗಳೊಂದಿಗೆ ಪ್ರಸ್ತುತ 8ನೇ ಸ್ಥಾನದಲ್ಲಿದ್ದಾರೆ. ಸೊ ನೆಕ್ಸ್ಟ್ ಅವರು ಪ್ಲೇ ಆಫ್ ಹೋಗ್ಬೇಕು, 16 ಅಂಕ ಪಡಿಬೇಕು ಅಂತಂದ್ರೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ನಲ್ಲಿ ಬರುವಂತ 7 ಪಂದ್ಯಗಳ ಪೈಕಿ 6 ಪಂದ್ಯಗಳನ್ನ ಶತಾಯಗತಾಯ ಗೆಲ್ಲಲೇಬೇಕಿದೆ. ಸೊ ಅಲ್ಲಿ ಮಸ್ಟ್ ವಿನ್ ಮ್ಯಾಚ್ ನಲ್ಲಿ ಪ್ರತಿ ಪಂದ್ಯಕ್ಕೂ ಕೂಡ ಮುಂಬೈ ತಂಡ ಹೋಗ್ಲೇಬೇಕಾಗುತ್ತೆ. ಸೊ ಒಂದೊಂದು ಪಂದ್ಯದ ಸೋಲು ಕೂಡ ಅವರನ್ನ ಪ್ಲೇ ಆಫ್ ರೇಸ್ ನಿಂದ ಹೊರಗಿಡ್ತಾನೆ ಹೋಗುತ್ತೆ. ಹೀಗಾಗಿ ಮುಂಬೈ ಸ್ವಲ್ಪ ಅಲ್ಲ ತುಂಬಾನೇ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಇದೆ. ನೆಕ್ಸ್ಟ್ ಹೇಗೆ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರಸ್ತುತ ಪಾಯಿಂಟ್ಸ್ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿರುವಂತಹ ತಂಡ ಅಂದ್ರೆ ಅದು ಲಕ್ನೋ ಸೂಪರ್ ಜೈಂಟ್ಸ್. ಈ ಸಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಕಾಣ್ತಿದೆ ಲಕ್ನೋ ತಂಡದಲ್ಲಿ. ಚೇಸಿಂಗ್ ಅಂದ್ರೆ ಚೇಸಿಂಗ್ ಮಾಡಲ್ಲ, ಡಿಫೆಂಡ್ ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಸೊ ಪ್ರತಿ ಹಂತದಲ್ಲಂತೂ ಬ್ಯಾಟಿಂಗ್ ಕೈ ಕೊಟ್ಟಿದೆ. ಜೊತೆಗೆ ಬೌಲರ್ಗಳು ಪಾಪ ಕಡಿಮೆ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಬ್ಯಾಟಿಂಗ್ ಮಾಡಿ ನೀವು ಚೇಸಿಂಗ್ ಮಾಡಿ ಅಂತ ಬಿಟ್ರು ಕೂಡ ಲಕ್ನೋ ಬ್ಯಾಟರ್ ಕಡೆಯಿಂದ ಆಗ್ತಾನೆ ಇಲ್ಲ. ಅದರಲ್ಲೂ ನಾಯಕ ರಿಷಬ್ ಪಂತ್ ಫಾರ್ಮ್ ನಲ್ಲಿ ಇಲ್ಲದಿರೋದೇ ಲಕ್ನೋ ತಂಡಕ್ಕೆ ಅತಿ ದೊಡ್ಡ ಹೊಡೆತ ಆಗಿದೆ. ಪ್ರಸ್ತುತ ಸೀಸನ್ ಅಲ್ಲಿ 7 ಪಂದ್ಯಗಳನ್ನ ಆಡಿದ್ದಾರೆ, 2 ಪಂದ್ಯಗಳನ್ನ ಗೆದ್ದಿದ್ದಾರೆ. ಅದು ಕೂಡ ಕ್ಲೋಸ್ ಗೇಮ್ ಆಗಿ ಗೆದ್ದಿರುವಂತದ್ದು. ಸೊ ಪ್ರಸ್ತುತ 4 ಅಂಕಗಳನ್ನ ಮಾತ್ರ ಪಡೆದು 9ನೇ ಸ್ಥಾನದಲ್ಲಿದ್ದಾರೆ. ಸೊ ನೆಕ್ಸ್ಟ್ ಅವರಿಗೆ ಸೆಕೆಂಡ್ ಹಾಫ್ ನಲ್ಲಿ 7 ಪಂದ್ಯ ಇದೆ. ಸೊ 7 ಪಂದ್ಯಗಳ ಪೈಕಿ ಸೊ ನೆಕ್ಸ್ಟ್ 6 ಪಂದ್ಯಗಳನ್ನಾದ್ರೂ ಗೆಲ್ಲಲೇಬೇಕಿದೆ 16 ಅಂಕ ಆಗ್ಬೇಕು ಅಂದ್ರೆ. ಸೊ ಲಕ್ನೋ ತಂಡದ ಫಾರ್ಮ್ ನೋಡಿದ್ರೆ ನೆಕ್ಸ್ಟ್ ಕ್ರೂಷಿಯಲ್ ಸ್ಟೇಜ್ ಅಲ್ಲೇ ಇರ್ತಾರೆ ಅನ್ಸುತ್ತೆ. ಬಹುಶಃ ಮುಂದೆ ಅವರು ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಪ್ಲೇ ಆಫ್ ರಾದಿ ಒಂದ್ ರೀತಿಯಾಗಿ ನಿರ್ಧಾರ ಆಗುತ್ತೆ. ಇನ್ನು 10ನೇ ಸ್ಥಾನದಲ್ಲಿರುವಂತಹ ತಂಡ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್. 2024ರ ಆವೃತ್ತಿಯ ಚಾಂಪಿಯನ್ ತಂಡ. ಆದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಕ್ಲಿಕ್ ಆಗಿಲ್ಲ. ಈ ಸೀಸನ್ ಅಂತೂ ತೀರಾ ಅಧ್ವಾನ ಆಗೋಗಿದೆ. ಕೋಲ್ಕತ್ತಾ ತಂಡ ಫೀಲ್ಡ್ ಇಳಿದಿದೆ ಅಂದ್ರೆ ಇವರು ಸೋಲಕ್ಕೆ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಯಾಕಂದ್ರೆ ಯಾರು ಕೂಡ ಗೇಮ್ ಇನಿಷಿಯೇಟ್ ಅನ್ನ ತಗೊಂಡು ಪಂದ್ಯವನ್ನ ಗೆಲ್ಲಿಸುವಂತ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದ ಕೂಡ ಬರ್ತಾ ಇಲ್ಲ. ಸೊ ಹೀಗಾಗಿ ಈ ಸೀಸನ್ ಅಲ್ಲಿ 7 ಪಂದ್ಯಗಳನ್ನ ಆಡಿದ್ದು 1 ಪಂದ್ಯ ಮಳೆ ಕಾರಣಕ್ಕೆ ರದ್ದಾಗಿದ್ದು ಬಿಟ್ರೆ
ಇನ್ನು 6 ಪಂದ್ಯಗಳಲ್ಲಿ 1ರಲ್ಲಿ ಮಾತ್ರ ಗೆದ್ದುಕೊಂಡಿದ್ದಾರೆ. ಸೊ ಹೀಗಾಗಿ ಮಳೆಯಿಂದ ರದ್ದಾದಂತ ಸಿಕ್ಕಂತ 1 ಬೋನಸ್ ಅಂಕ ಜೊತೆಗೆ ರಾಜಸ್ಥಾನ ವಿರುದ್ಧ ಗೆದ್ದಂತ 1 ಅಂಕ ಸೇರಿ ಟೋಟಲ್ 3 ಅಂಕಗಳೊಂದಿಗೆ ಅವರು ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ. ಸೊ ಈಗ ನೆಕ್ಸ್ಟ್ ಅವರು ಪ್ಲೇ ಆಫ್ ಹೋಗ್ಬೇಕು ಅಂತಂದ್ರೆ ಸೆಕೆಂಡ್ ಹಾಫ್ ನಲ್ಲಿ ಬರುವಂತ 7ಕ್ಕೆ 7 ಪಂದ್ಯಗಳನ್ನ ಗೆಲ್ಲಲೇಬೇಕಿದೆ. ಸೊ ಅಲ್ಲಿ ಒಂದೊಂದು ಪಂದ್ಯ ಸೋತಾಗ್ಲೂ ಕೂಡ KKR ನ ಪ್ಲೇ ಆಫ್ ಹಾದಿ ನಿರ್ಗಮನ ಅಂದ್ರೆ ಅವರು ಹಾದಿಯಲ್ಲಿ ಹೋಗೋದಿಲ್ಲ, ವಾಪಸ್ ಬರ್ತಾರೆ. ಅಂದ್ರೆ ವಾಪಸ್ ಮನೆಗೆ ಹೋಗೋಕೆ ಲೀಗ್ ಸ್ಟೇಜ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ ಅಂತ ರೆಡಿ ಆಗ್ಬೇಕಾಗುತ್ತೆ. ಪ್ಲೇ ಆಫ್ ಆಸೆಯನ್ನೇ ಬಿಟ್ಬಿಡ್ಬೇಕಾಗುತ್ತೆ. ಹೀಗಾಗಿ ಮುಂದಿನ ಒಂದೊಂದು ಪಂದ್ಯವನ್ನು ಕೂಡ ಗೆದ್ದಾಗ ಮಾತ್ರ ಅವರಲ್ಲಿ ಪ್ಲೇ ಆಫ್ ಹಾದಿ ಅಥವಾ ಪ್ಲೇ ಆಫ್ ಕನಸು ಜೀವಂತವಾಗಿರೋಕೆ ಸಾಧ್ಯ. ಸೊ ಸದ್ಯಕ್ಕೇನೋ 10 ಫ್ರಾಂಚೈಸಿಗಳು ಕೂಡ ಪ್ಲೇ ಆಫ್ ರೇಸ್ ನಲ್ಲೇ ಇವೆ. ಆದ್ರೆ ಬಾಟಮ್ ನಲ್ಲಿರುವಂತಹ 3 ತಂಡಗಳಿಗೆ ಮುಂದಿನ ಹಾದಿ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಮುಂದಿನ ಪ್ರತಿ ಪಂದ್ಯವನ್ನು ಕೂಡ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕು. ನೆಟ್ ರನ್ ರೇಟ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತಿಮವಾಗಿ ಈಗಿರುವಂತ ರಿಸಲ್ಟ್ ನ ಪ್ರಕಾರ ನಿಮ್ಮ ಪ್ರಕಾರ ಯಾವ 4 ತಂಡಗಳು ಪ್ಲೇ ಆಫ್ ಏರಬಹುದು, ಹಾಗೆ ಯಾವ 2 ತಂಡಗಳು ಟಾಪ್ 2 ನಲ್ಲಿ ಫೈಟ್ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.